ಹಾಯ್ ಫ್ಯಾಮಿಲಿ, ಇವತ್ತಿನ ವಿಡಿಯೋದಲ್ಲಿ ರವೆನ ಯೂಸ್ ಮಾಡಿಕೊಂಡು ಕೇವಲ 10 ನಿಮಿಷದಲ್ಲಿ ಮಾಡುವಂತಹ ಸ್ವೀಟ್ನ ಹೇಳ್ಕೊಡ್ತಾ ಇದ್ದೀನಿ. ಅಫ್ಕೋರ್ಸ್ ಈ ಸ್ವೀಟು ನಿಮ್ಗೆಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಹಾಗಾದರೆ ಹೇಗೆ ಮಾಡೋದು ತೋರಿಸ್ತೀನಿ ಬನ್ನಿ. ಇಲ್ಲಿ ಒಂದು ಪ್ಯಾನ್ ಇಟ್ಟು ಅದು ಬಿಸಿ ಆದಮೇಲೆ ಒಂದು ಬೌಲ್ ಅಳತೆಯಲ್ಲಿ ನಾನು ರವೆನ ತೊಗೊಂಡಿದ್ದೀನಿ. ಅದು ಯಾವ ರವೆ ಅಂತಂದರೆ ಚಿರೋಟಿ ರವೆ. ರವೆಯನ್ನು ಬಿಸಿ ಮಾಡಬೇಕಾದ್ರೆ ಕಡಿಮೆ ಹುರಿ ಹಾಕ್ಕೊಂಡು ಇದನ್ನು ಬಿಸಿ ಮಾಡ್ಕೋಬೇಕು. ಸ್ವಲ್ಪ ಹೊತ್ತು ಬಿಸಿ ಮಾಡಿಕೊಂಡ್ರೆ ಸಾಕು. ತುಂಬ ಸ್ವೀಟ್ ಇಷ್ಟಪಡೋರು 1 ಕಪ್ ಚಿರೋಟಿ ರವೆಗೆ 2 ಕಪ್ ಸಕ್ಕರೆನ ಯೂಸ್ ಮಾಡ್ಬೋದು. ನಾನಿಲ್ಲಿ 1 ಕಪ್ ಚಿರೋಟಿ ರವೆಗೆ 1.5 ಕಪ್ನಷ್ಟು ಸಕ್ಕರೆನ ತಗೋತಾ ಇದ್ದೀನಿ. ಸಕ್ಕರೆಯನ್ನು ಕೂಡ ರವೆ ಜೊತೆಗೆ ಸ್ವಲ್ಪ ಹೊತ್ತು ಹುರ್ಕೋಬೇಕಾಗುತ್ತೆ. ರವೆ ಮತ್ತು ಸಕ್ಕರೆ ಎರಡನ್ನೂ ಕೂಡ ಸ್ವಲ್ಪ ಹೊತ್ತು ಹುರ್ಕೊಂಡಾದ್ಮೇಲೆ 2 ರಿಂದ 3 ಸ್ಪೂನ್ ಆಗುವಷ್ಟು ತುಪ್ಪನ ತಗೋಬೇಕು. ಇದನ್ನು ಕೂಡ ಸ್ವಲ್ಪ ಹಾಕ್ಕೊಂಡು ಹುರ್ಕೋಬೇಕು. ಇದಾದಮೇಲೆ ಚಿಕ್ಕ ಲೋಟದಲ್ಲಿ ಹಾಲನ್ನು ತಗೊಂಡು ಅದನ್ನು ಕೂಡ ಹಾಕೋತಾ ಇದ್ದೀನಿ. ಹಾಗೆ 7 ರಿಂದ 8 ದ್ರಾಕ್ಷಿ, ಸ್ವಲ್ಪ ಗೋಡಂಬಿ ಇದನ್ನು ಕೂಡ ಹಾಕೋತಾ ಇದ್ದೀನಿ. ಇದಿಷ್ಟನ್ನು ಕೂಡ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಕಡಿಮೆ ಉರಿಯಲ್ಲಿ ಮಾಡ್ತಾ 2 ಏಲಕ್ಕಿನ ಜಜ್ಜಿ ಪುಡಿ ಮಾಡಿ ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇದಿಷ್ಟನ್ನು ಕೂಡ ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಮಿನಿಮಮ್ 10 ರಿಂದ 15 ನಿಮಿಷದ ಒಳಗಡೆ ಇದು ರೆಡಿ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ನೋಡಿ ಈ ರೀತಿಯಾಗಿ ರೆಡಿ ಆಗ್ತಾ ಇದೆ ರವೆ ಬರ್ಫಿ ಉಂಡೆ. ಈ ರೀತಿಯಾಗಿ ಅದಕ್ಕೆ ಬರಬೇಕು, ಗಟ್ಟಿಯಾದ ಅದಕ್ಕೆ ಬರಬೇಕು. ಅಲ್ಲಿವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ರೆಡಿ ಆಗಿದೆ. ರವೆ ಬರ್ಫಿ ಉಂಡೆನ 2 ಶೇಪಲ್ಲೂ ಕೂಡ ಮಾಡ್ಕೋಬೋದು. ನಾನಿಲ್ಲಿ 2 ಕೂಡ ತೋರಿಸ್ತಾ ಇದ್ದೀನಿ. ಒಂದು ತಟ್ಟೆನ ತಗೊಂಡು ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಚ್ಚಿಬಿಟ್ಟು ನಾನಿಲ್ಲಿ ಮಾಡಿರುವಂತಹ ರವೆ ಬರ್ಫಿನ ನಾನು ಇವಾಗ ಹಾಕೋತಾ ಇದ್ದೀನಿ. ಇದನ್ನು ನೀಟಾಗಿ ಒಂದು ಸ್ಪೂನ್ಗೆ ತುಪ್ಪನ ಹಚ್ಕೊಂಡು ಈ ರೀತಿಯಾಗಿ ಮಾಡ್ಕೊಳ್ಳಿ. ಸ್ವಲ್ಪ ಬಿಸಿ ಇರುತ್ತೆ, ಹಾಗಾಗಿ ಸಹಾಯದ ಮೂಲಕ ಈ ರೀತಿಯಾಗಿ ಮಾಡ್ಕೊಳ್ಳಿ. ಇದು ಒಂದು 10 ನಿಮಿಷ ಡ್ರೈ ಆಗೋಕ್ಕೆ ಬಿಡಬೇಕು. ಇವಾಗ ಡ್ರೈ ಆಗಿದೆ. ಇವಾಗ ನಿಮಗೆ ಯಾವ ರೀತಿ ಶೇಪಲ್ಲಿ ಬೇಕೋ ಆ ರೀತಿ ಶೇಪಲ್ಲಿ ನೀವು ಇದನ್ನು ಕಟ್ ಮಾಡ್ಕೋಬೋದು. ಚಾಕುಗೆ ಮುಂದೆ 2 ಕಡೆನೂ ಕೂಡ ಸ್ವಲ್ಪ ತುಪ್ಪನ ಸೋರ್ಕೊಂಡು ನಾನಿಲ್ಲಿ ಈ ರೀತಿ ಶೇಪಲ್ಲಿ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಯಾವ ರೀತಿ ಶೇಪಲ್ಲಿ ಬೇಕೋ ಆ ರೀತಿ ಕಟ್ ಮಾಡ್ಕೋಬೋದು. ಅದು ಯುವರ್ ಚಾಯ್ಸ್. ಈ ರೀತಿಯಾಗಿ ಕಟ್ ಮಾಡ್ಕೊಂಡಾದಮೇಲೆ ಒಂದು 5 ನಿಮಿಷ ಹಾಗೆ ಬಿಟ್ಬಿಡಿ. ಈ ರೀತಿಯಾಗಿ ಮಾಡ್ಕೋಬೋದು. ಹಾಗೆ ಉಂಡೆ ಟೈಪಲ್ಲೂ ಕೂಡ ಮಾಡ್ಕೋಬೋದು. ನಾನಿಲ್ಲಿ 2 ರೀತಿಯಲ್ಲೂ ಕೂಡ ತೋರಿಸ್ತಾ ಇದ್ದೀನಿ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬೋದು. ಎಷ್ಟು ಈಸಿಯಾಗಿತ್ತು ಅಲ್ವಾ ರವೆ ಬರ್ಫಿ ಉಂಡೆನ ಮಾಡೋದು ಅಂತ. ತುಂಬಾ ಟೇಸ್ಟಾಗಿರುತ್ತೆ. ಹಾಗೆ ನೀವು ಕೂಡ ಇಷ್ಟಪಡ್ತೀರ. ಅದರಲ್ಲೂ ಕೂಡ ಸ್ವೀಟ್ ಇಷ್ಟಪಡೋರಿಗೆ ತುಂಬಾ ಲೈಕ್ ಆಗುತ್ತೆ. ಈ ಸ್ವೀಟ್ ನೋಡ್ತಾ ಇದ್ದರೆ ನಿಮಗೂ ಕೂಡ ತಿನ್ನಬೇಕು ಅಂತ ಅನ್ನಿಸ್ತಾ ಇಲ್ವಾ? ಹಾಗಾದರೆ ಇನ್ಯಾಕೆ ತಡ, ನೀವು ಕೂಡ ನಿಮ್ಮ ಮನೇಲಿ ಮಾಡಿಕೊಂಡು ತಿನ್ಬೋದು ಅಲ್ವಾ? ಎಷ್ಟು ಈಸಿಯಾಗಿತ್ತು ಅಲ್ವಾ? ನೋಡಿದ್ರಲ್ಲ ಯಾವ ರೀತಿ ರವೆ ಬರ್ಫಿ ಉಂಡೆ ಮಾಡೋದು ಅಂತ. ತುಂಬ ಈಸಿಯಾಗಿತ್ತು ಅಲ್ವಾ? ಈ ವಿಡಿಯೋ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನಮ್ಮ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಪ್ರೀತಿಯ ಅಂಜಲಿ. ಹೊಸ ರೆಸಿಪಿ ಜೊತೆಗೆ ನಾನು ನಿಮ್ಮ ಜೊತೆಗೆ ಬರ್ತಾ ಇರ್ತೀನಿ. ಅಲ್ಲಿವರೆಗೂ ಕೂಡ ಬಾಯ್, ಟೇಕ್ ಕೇರ್.